ಹಾಯ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ನಾವು ಗೌಡಗಿರಿ ಹತ್ರ ಇರುವ ರಾಮನಗರದಲ್ಲಿ ಶ್ರೀ ಚೌಡೇಶ್ವರಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಕೂಡ ಹೋಗಿಲ್ಲ, ಇದು ಫಸ್ಟ್ ಟೈಮು. ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ನಾವು ಅರೌಂಡ್ 10:30ಗೆ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಟ್ರಾಫಿಕ್ ಇಲ್ಲ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತಲೂ ಗೊತ್ತಿಲ್ಲ. ಮೌರ್ಯ ಮಲಗಿದ್ದಾನೆ. ದಿಶಾಂತ್ ಅಣ್ಣ ಎಲ್ಲಿ? ಕುಶಾಂತ್ ಎಲ್ಲಿ? ಇದೊಂದು ಹೆವಿ ಡವ್ ಇದು ಮನೆ. ನಾಯಿ, ಹಂದಿ, ನರಿ. ಹಂದಿ. ನೆಕ್ಸ್ಟ್ ನಾಯಿ. ನರಿ. ಕುಶನ್ ಬೇಡ ಅಂತ ಹೇಳಿ ಯಾಕೆ ಬಂದೆ ನೀನು? ನನ್ನ ಮಗನೇ ಬೋನಸ್ ಅಲ್ಲಿ ಬಂದಿರೋದು ನೀನು. ಕಾಂಚಲಿ ಬರ ಮಾಡ್ತಾನೆ. ವಿಂಡೋ ತೆಗಿಬೇಕಂತ ವಿಂಡೋ ತೆಗೆದು ಹೊಡೆ ಹಾಕ್ಬಿಡ್ತೀನಿ. ಅವ್ರಿಬ್ರಿಗೆ ಆಗ್ತಾ ಇಲ್ಲ, ವಿಂಡೋ ತೆಗಿಬೇಕಂತ, ಅದಕ್ಕೆ ಜಗಳ ನಡೀತಾ ಇದೆ ಇಲ್ಲಿ. ಈ ಕಡೆ ಕೂತಿರೋನೊಬ್ಬ, ಆ ಕಡೆ ಕೂತಿರೋ ಇಬ್ರು ಇಳಿದ್ಬಿಟ್ಟು ಹಂಗೆ ಹೋಗ್ರಿ ಹೇಳ್ತೀನಿ. ಅಷ್ಟೇ ಊಟ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಅಂದ್ರೂ ಕೂಡ ಹೊಟ್ಟೆ ಹಸುವಾಗ್ತಿದೆ. ಯಾಕೆ ಸೀಬೆಣ್ಣೆ ಕಟ್ ಮಾಡ್ಕೊಡ್ತಿದ್ದಾರೆ ನಮ್ಮತ್ತೆ. ದಿಶಾಂತ್ ಏನದು? ಸೀಬೆಣ್ಣೆ ಯಾರು ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದ? ಯಾವಮ್ಮ? ಏನು ಯಾವಮ್ಮ? ಹೆಸರೇನು? ನೀಟಾಗಿ ಶ್ರದ್ಧಾ ಓದಿ ಅದೇನು? ಫಸ್ಟ್ ಝೂಮ್ ಮಾಡೋದು ಹೆಂಗ್ ಬರ್ತಾವ್ರೆ ಅಂತ. ಸೊ ಯಾರೋ ದರ್ಶನ್ ಅಭಿಮಾನಿಗಳು ಆಟೋ ಮೇಲೆ ಏನ್ ಬರ್ತಿದ್ದಾರೆ ಅಂತ. ನಮ್ ಬಾಸ್ ಕೊಡೋಕ್ ನಿಂತ್ರೆ ಕಣ್ಣನು ಕಮ್ಮಿ, ತೊಡೆ ತಟ್ಟಿದ್ರೆ ಭೀಮನು ಡಮ್ಮಿ. ಸೊ ಕೆಲವೊಂದು ಆಟೋ ಮತ್ತು ಲಾರಿ ಹಿಂದೆ ಬರೆದಿರೋ ಕೋಟ್ಸ್ಗಳು ತುಂಬ ಮೀನಿಂಗ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದ್ರೆ ಅಂಥ ಕೋಟ್ಸ್ಗಳನ್ನ ಓದಿ, ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಇರ್ಲಿ ಬಿಡು, ತಕ್ಕೋ, ನನಗೇನಿಲ್ಲ, ನಾನು ಮಲಗಿದೆ ಅಂತಾನೆ ಹೇಳ್ತೀನಿ. ಮುಂಚೆ ಎಲ್ಲ ಕಾರಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾವಾಗಲೂ ಮಾತಾಡಿಸ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ. ಬಟ್ ಈ ನಡುವೆ ಅಂತೂ ನನಗೆ ಸಿಕ್ಕಾಬಟ್ಟೆ ನಿದ್ದೆ. ಸೊ ಮಲ್ಕೊಂಡೇ ಬಿಟ್ಟಿದ್ದೀನಿ. ಇವರು ಅಂದರೂ ಬಿಟ್ಟಿಲ್ಲ ನೋಡಿ, ಅದನ್ನು ಕೂಡ ವೀಡಿಯೋಸ್ ಮಾಡಿದ್ದಾರೆ. ನಾನು ನನ್ನ ಮಗ ಮಲಗಿರೋದು ಕೂಡ. ಪೆಟ್ರೋಲ್ ಖಾಲಿ ಆಗಿತ್ತು, ಹಾಗೆ ಹಾಕಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇನ್ನೂ ರೀಚ್ ಆಗಿಲ್ಲ ನಾವು. ಮಲಗಿದ್ದ ಮೌರ್ಯ ಸಡನ್ನಾಗಿ ಎದ್ವಿ ಇಬ್ಬರೂ. ಫೈನಲಿ ರೀಚ್ ಆದ್ವಿ. ಅರೌಂಡ್ 1:30 ಆಗಿತ್ತು. ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು 10:30ಗೆ. ಆಲ್ಮೋಸ್ಟ್ 3 hours ತೊಗೊಂಡಿದ್ದೀವಿ ನಾವು. ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಬರೋದೇ ಲೇಟ್ ಆಯಿತು. ಸೊ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಜನ ಇದ್ದರು ಎಂಟ್ರೆನ್ಸಲ್ಲೇ. ನೋಡೋಣ ಒಳಗಡೆ ಹೇಗೆ ಏನು ಅಂತ ಹೇಳಿ. ಸೊ ದೇವಸ್ಥಾನ ಬಂದು ಇದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಎಂಬ ಊರಲ್ಲಿರುವಂಥ ಚೌಡೇಶ್ವರಿ ಸನ್ನಿಧಿ. ಈಗ ತುಂಬಾ ಸುಪ್ರಸಿದ್ಧ ಆಗಿರೋಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಾನು ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ದೇವಸ್ಥಾನದ ಎಡಭಾಗದಿಂದ ಹೋಗಬೇಕು, ಯಾಕಂದರೆ ಫಸ್ಟಿಗೆ ಚೌಡೇಶ್ವರಿಯ ಮೂಲ ಸನ್ನಿಧಿಯಲ್ಲಿ ದರ್ಶನ ತೊಗೋಬೇಕು. ನಾವು ಹೋಗ್ತಾ ಹಾಗೆ ಶಿವನ ದರ್ಶನ ತೊಗೊಂಡು ಎಂಟ್ರಿ ಆದ್ವಿ. ನೋಡ್ತಾ ಇರ್ಬೋದು, ನಾವು ಹೋಗಿದ್ದು ಫ್ರೈಡೇ ಆಗಿರೋದ್ರಿಂದ ಅದರಲ್ಲೂ ಕೂಡ ಹುಣ್ಣಿಮೆ ಆಗಿತ್ತು. ತುಂಬಾ ರಶ್ ಇತ್ತು. ಹೋಗ್ತೀವೋ ಇಲ್ವೋ ಅಂತ ಅನಿಸ್ಬಿಟ್ಟಿತ್ತು, ಒಳಗಡೆ ಹೋಗ್ತೀವೋ ಇಲ್ವೋ ಅನಿಸ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಮಕ್ಕಳನ್ನಂತೂ ಕರ್ಕೊಂಡು ಬಂದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ನನ್ನ ಮಗ ಮೌರ್ಯ ಅಂತೂ ಸುಮ್ಮನೆ ಇರಲ್ಲ. ಹೇಗೋ ಅವ್ರ ಡ್ಯಾಡಿ ಕರ್ಕೊಂಡು ಬಂದರು.
ಸೊ ಇದು ಬಂದು ಮೂಲ ಸನ್ನಿಧಿ, ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನನಗೆ ಮಾಡೋಕ್ಕಾಗಿಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಕಾಯಿ ಕಟ್ಟೋದು. ನೋಡ್ತಾ ಇರ್ಬೋದು ಬಸಪ್ಪನ ಗದ್ದಿಗೆ ಅಲ್ಲಿ ಸ್ನಾನ ಮಾಡಿಕೊಂಡು 50 ರೂಪಾಯಿ ಕೊಟ್ಟರೆ ತೆಂಗಿನಕಾಯಿ ಕೊಡ್ತಾರೆ. ಆ ತೆಂಗಿನಕಾಯಿನ ತಗೊಂಡು ಮೂಲ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡು ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ಅಲ್ಲಿ ಬೇಡ್ಕೊಂಡು ಮತ್ತೆ ಬಸಪ್ಪನ ಗದ್ದಿಗೆ ಹತ್ರ ಕಟ್ಟಬೇಕು. ಸೊ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಹೇಳಿ ಇಲ್ಲಿನ ವಿಶೇಷತೆ ಇದೆ. ದೇವಸ್ಥಾನ ಸುತ್ತಮುತ್ತ ಎಲ್ಲೇ ನೋಡಿದ್ರು ನಿಮಗೆ ಕಾಯೇ ಕಾಣಿಸ್ತಾ ಇರುತ್ತೆ. ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಯಾವುದೇ ರೀತಿಯ ಅರ್ಕೆ ಕಾಯಿನ ನಾನು ಕಟ್ಟಲಿಲ್ಲ. ಜಸ್ಟ್ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದು. ಮೂಲ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡು ನಾವು ಹೋಗಿದ್ದು ವಿಗ್ರಹ ಹತ್ರ. ನೋಡ್ತಾ ಇರ್ಬೋದು ಇದು ಬಂದು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ವಿಗ್ರಹ, ಚೌಡೇಶ್ವರಿ ವಿಗ್ರಹ ಅಂತ ಹೇಳಿ ಗುರುತಿಸಲಾಗಿದೆ. ಸೊ ಇದು ಸುಮಾರು 60 ಅಡಿ ಎತ್ತರದಲ್ಲಿದೆ ಮತ್ತು ಪಂಚಲೋಹಗಳಿಂದ ಮಾಡಿರೋದು. ಅಮ್ಮನವರು ಸಿಂಹ ವಾಹನದ ಮುಂದೆ 18 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಇಟ್ಕೊಂಡು ನಿಂತಿರೋದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಗೌಡಗಿರಿ ಅಂತಂದರೆ ನನಗೆ ಕಣ್ಮುಂದೆ ಬರೋದೇ ಈ ವಿಗ್ರಹ, ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ, ಬಟ್ ವಿಸಿಟ್ ಮಾಡಬೇಕಾದ್ರೆ ಡೇ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ಟ್ಯೂಸ್ಡೇ, ಫ್ರೈಡೇ, ಅಮಾವಾಸ್ಯೆ, ಹುಣ್ಣಿಮೆ ತುಂಬ ರಶ್ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ವೀಕ್ ಡೇಸಲ್ಲೇ ಹೋಗಿ, ಈ ದಿನಗಳನ್ನ ಬಿಟ್ಟು. ಮತ್ತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನೇ ನೋಡಿದ್ರು 20 ರೂಪಾಯಿ. ನನಗೆ ಶಾಕ್ ಆಯಿತು. ನಾವೆಷ್ಟೇ ಏನೇ ಬೇರೆ ಕಡೆ ಶಾಪಿಂಗ್ ಮಾಡಿದ್ರು ಕೂಡ ಜಾತ್ರೆ ತೊಗೊಳ್ಳೋ ಖುಷಿನೇ ಬೇರೆ. ಆ ಬ್ಯಾಂಗಲ್ಸ್ ನೋಡೋಕೆ ಸಖತ್ ಇಷ್ಟ. ಸೊ ಬ್ಯಾಂಗಲ್ಸ್ ತೊಗೊಂಡೆ. ಆ ಚಿಕ್ಕ ಪುಟ್ಟ ವಿಗ್ರಹಗಳು ನೋಡೋಕೆ ತುಂಬಾ ಅಟ್ರಾಕ್ಟ್ ಆಗಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಈವ್ನಿಂಗ್ ಆಗೋಯಿತು, ಎಲ್ಲರಿಗೂ ಹೊಟ್ಟೆ ಹಸುವಾಗ್ತಿತ್ತು. ಹಾಗೆ ನೆಲಮಂಗಲದಲ್ಲಿರುವಂತಹ ರಾಘವೇಂದ್ರ ವೈಭವಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. ಇವತ್ತಿನ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.